ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಇರಾನ್ ಮೇಲೆ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಬಹಳ ಮೇಜರ್ ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ. ಜೊತೆಗೆ ಭಾರತ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಅದು ಟ್ಯಾಕ್ಸ್ ಅನ್ನ ಕಟ್ ಆಫ್ ಮಾಡುವಂತಹ ನಿರ್ಧಾರ. ಹಾಗೆ ಭಾರತದಲ್ಲಿ ಲಾಕ್ಡೌನ್ ಆಗುತ್ತೆ ಎನ್ನುವಂತಹ ಗಾಸಿಪ್ಗಳು ಓಡಾಡ್ತಾ ಇದ್ವು. ಕೆಲವರು ಆ ರೀತಿಯ ಸುದ್ದಿಗಳನ್ನು ಹರಿಬಿಡ್ತಾ ಇದ್ರು. ಈ ರೂಮರ್ಸ್ಗಳಿಗೆ ಕೇಂದ್ರ ಸರ್ಕಾರ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇನ್ನು ಇರಾನ್ ಮತ್ತು ಅಮೆರಿಕದ ನಡುವೆ ಮಧ್ಯಸ್ಥಿಕೆಯ ನಾಟಕ ಆಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಇಸ್ರೇಲ್ ಒಂದು ಒದೆ ಕೊಟ್ಟಿದೆ. ಇಸ್ರೇಲ್ಗೆ ಪಾಕಿಸ್ತಾನದ ಈ ಯಾವ ಕ್ರಮವೂ ಕೂಡ ಇಷ್ಟ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಇರಾನ್ಗೂ ಕೂಡ ಪಾಕಿಸ್ತಾನದ ಬಗ್ಗೆ ಬಹಳ ದೊಡ್ಡ ಅಪನಂಬಿಕೆ ಶುರುವಾಗಿದೆ. ಇವರೇನೋ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಅನುಮಾನ ಈಗ ಇರಾನ್ಗೂ ಕೂಡ ಶುರುವಾಗಿದೆ. ಈ ಯುದ್ಧದಲ್ಲಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ಇನ್ನಷ್ಟು ಬೆತ್ತಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಮಿತ್ರರೇ, ಈ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಭಾರತದ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸದ್ಯ ಟ್ಯಾಕ್ಸ್ ಅನ್ನ ಕಟ್ ಆಫ್ ಮಾಡಿದೆ. ಆ ವಿಚಾರದಿಂದಲೇ ಶುರು ಮಾಡಿಬಿಡ್ತೀನಿ. ಇವತ್ತು ಮೋದಿ ಸರ್ಕಾರ ಬಹಳ ದೊಡ್ಡದಾದಂತಹ ಒಂದು ನಿರ್ಧಾರ ಕೈಗೊಂಡಿದೆ. ಅದೇನು ಕೇಳಿದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಮೇಲೆ 10 ರೂಪಾಯಿಯಷ್ಟು ಟ್ಯಾಕ್ಸ್ ಅನ್ನ ಕಡಿತಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ ಕೇಂದ್ರ ಸರ್ಕಾರ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿಯ ಹೆಸರಿನಲ್ಲಿ 13 ರೂಪಾಯಿಯನ್ನು ವಿಧಿಸ್ತಾ ಇತ್ತು. ಅದನ್ನ ಈಗ 10 ರೂಪಾಯಿ ಕಡಿತಗೊಳಿಸಿ ಕೇವಲ 3 ರೂಪಾಯಿಗೆ ಸೀಮಿತಗೊಳಿಸಲಾಗಿದೆ. ಹಾಗೆ ಡೀಸೆಲ್ ಮೇಲೆ 10 ರೂಪಾಯಿಯಷ್ಟು ವಿಶೇಷ ಟ್ಯಾಕ್ಸ್ ಇತ್ತು. ಅದನ್ನು ಕೂಡ ಕಟ್ ಆಫ್ ಮಾಡಿ 0%ಗೆ ತರಲಾಗಿದೆ. ಅಂದ್ರೆ ಕೇಂದ್ರ ಸರ್ಕಾರ ಡೀಸೆಲ್ಗೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿಯನ್ನು ವಿಧಿಸೋದಿಲ್ಲ. ಹಾಗೆ ಪೆಟ್ರೋಲ್ಗೆ 13 ರೂಪಾಯಿ ಇದ್ದಿದ್ದನ್ನ 3 ರೂಪಾಯಿ ಇಳಿಸಿದ್ದಾರೆ. 3 ರೂಪಾಯಿಯಷ್ಟು ಮಾತ್ರ ವಿಶೇಷ ತೆರಿಗೆ ಇರುತ್ತೆ. ಇಲ್ಲಿ ಜನಸಾಮಾನ್ಯರು ಗಮನಿಸಬೇಕಾದಂತಹ ಒಂದು ವಿಷಯ ಏನು ಕೇಳಿದ್ರೆ, ಈಗ ಕೇಂದ್ರ ಸರ್ಕಾರ 10 ರೂಪಾಯಿ ತೆರಿಗೆಯನ್ನು ಇಳಿಸಿದ್ಯಪ್ಪ, ಡೀಸೆಲ್ ಬೆಲೆ 90 ರೂಪಾಯಿ ಇತ್ತು, ಈಗ 80 ರೂಪಾಯಿಗೆ ಸಿಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದು ಜನರಿಗೆ ಪರೋಕ್ಷವಾಗಿ ಹೊರೆಯನ್ನು ತಗ್ಗಿಸುವಂತಹ ಕೇಂದ್ರ ಸರ್ಕಾರದ ಕ್ರಮ. ಅದು ಹೇಗೆ ಅಂತ ಚಿಕ್ಕದಾಗಿ ನಿಮಗೆ ವಿವರಿಸ್ತೀನಿ. ಕೇಂದ್ರ ಸರ್ಕಾರವೇ ಹೇಳಿರುವಂತೆ ಈ ಯುದ್ಧ ಶುರುವಾಗೋದಕ್ಕೆ ಮುಂಚೆ ಅಂದರೆ ಫೆಬ್ರವರಿ 28ಕ್ಕೆ ಮೊದಲು ಭಾರತಕ್ಕೆ 1 ಬ್ಯಾರಲ್ ಕಚ್ಚಾ ತೈಲ $70ಗೆ ಸಿಗ್ತಾ ಇತ್ತು. ಅದು ಮಧ್ಯದಲ್ಲಿ $122 ವರೆಗೂ ಕೂಡ ರೀಚ್ ಆಗಿತ್ತು. ಅಂದರೆ ಒಂದೊಂದು ದಿನ ಒಂದೊಂದು ರೀತಿಯಾಗಿರುತ್ತೆ. ಇವತ್ತು $105ರಿಂದ $106 ಪರ್ ಬ್ಯಾರಲ್ ಇದೆ. ಇದರಿಂದಾಗಿ ನಮ್ಮ ಆಯಿಲ್ ಕಂಪನಿಗಳಿಗೆ ವಿಪರೀತವಾಗಿ ಹೊರೆ ಆಗ್ತಾ ಇತ್ತು. ಕ್ರೂಡ್ ಆಯಿಲ್ ಬೆಲೆಯಲ್ಲಿ 40 to 50% ರೈಸ್ ಆದರೆ ಆಯಿಲ್ ಕಂಪನಿಗಳು ಅದನ್ನು ಎಲ್ಲಿಂದ ಬರೆಸ್ತವೆ? ಜನರಿಂದಲೇ ವಸೂಲಿ ಮಾಡಬೇಕಲ್ವಾ? ಸದ್ಯ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಭಾರತದಲ್ಲಿ ತೈಲ ಮಾರಾಟ ಕಂಪನಿಗಳಿಗೆ ಕಳೆದ 1 ತಿಂಗಳಿನಿಂದ ಪ್ರತಿ 1 ಲೀಟರ್ ಪೆಟ್ರೋಲ್ ಅನ್ನು ಮಾರಾಟ ಮಾಡಿದ್ರೆ ಅದರಲ್ಲಿ 24 ರೂಪಾಯಿ ನಷ್ಟ ಆಗ್ತಾ ಇದೆ. ಹಾಗೆ ಡೀಸೆಲ್ ಮಾರಾಟ ಮಾಡಿದ್ರೆ 1 ಲೀಟರ್ಗೆ 30 ರೂಪಾಯಿ ನಷ್ಟ ಆಗ್ತಾ ಇದೆ. ಈ ರೀತಿಯಾಗಿ ನಷ್ಟದಲ್ಲಿ ಹೆಚ್ಚು ದಿನ ತೈಲ ಕಂಪನಿಗಳು ಜನರಿಗೆ ಪೆಟ್ರೋಲ್ ಡೀಸೆಲ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹೀಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ತಾನು ವಿಧಿಸ್ತಾ ಇದ್ದಂತಹ ಟ್ಯಾಕ್ಸ್ ಅನ್ನ ಕಟ್ ಆಫ್ ಮಾಡಿ ತೈಲ ಕಂಪನಿಗಳಿಗೆ ಸ್ವಲ್ಪ ರಿಲೀಫ್ ಅನ್ನ ಕೊಟ್ಟಿದೆ. ಈ ಬಗ್ಗೆ ಕೇಂದ್ರದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿದ್ರೆ, ಈ ಹಿಂದೆ ಉಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಕೂಡ ನಮಗೆ ಇದೇ ಪರಿಸ್ಥಿತಿ ಉಂಟಾಗಿತ್ತು. ಈಗಲೂ ಸಹ ಅಂತಹದೇ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇರುವಂತಹದ್ದು 2 ಆಪ್ಷನ್. ಒಂದು, ನೇರವಾಗಿ ಜನರಿಗೆ ಆ ಹೊರೆಯನ್ನು ವರ್ಗಾಯಿಸುವಂತಹದ್ದು. ಇಲ್ಲದೆ ಹೋದರೆ ಸರ್ಕಾರವೇ ಆ ಹೊರೆಯನ್ನು ಹೊತ್ತುಕೊಳ್ಳುವಂತಹದ್ದು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಆ ನಷ್ಟದ ಹೊರೆಯನ್ನು ಸರ್ಕಾರವೇ ಹೊತ್ತುಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿದೆ ಅಂತ ಹರ್ದೀಪ್ ಸಿಂಗ್ ಪುರಿ ಅವರು ತನ್ನ ಟ್ವೀಟ್ ಮೂಲಕವಾಗಿ ತಿಳಿಸಿದ್ದಾರೆ. ಇದು ನಿಜಕ್ಕೂ ಕೂಡ ದೇಶದ ಜನರಿಗೆ ಬಹಳ ದೊಡ್ಡ ರಿಲೀಫ್. ಯಾಕೆ ಕೇಳಿದ್ರೆ, ಈ ಯುದ್ಧ ಶುರುವಾದ ಬಳಿಕ ವಿಶ್ವದ ಎಲ್ಲಾ ದೇಶಗಳಲ್ಲೂ ಕೂಡ ತೈಲ ಬೆಲೆ ಏರಿಕೆ ಆಗಿದೆ. ಉದಾಹರಣೆಗೆ ಸೌತ್ ಈಸ್ಟ್ ಏಷ್ಯಾದ ದೇಶಗಳಲ್ಲಿ ತೈಲ ಬೆಲೆಯಲ್ಲಿ 30ರಿಂದ 50% ಏರಿಕೆ ಆಗಿದೆ. ಅಂದರೆ ಈ ಹಿಂದೆ ಆ ದೇಶಗಳಲ್ಲಿ 100 ರೂಪಾಯಿಗೆ ಪೆಟ್ರೋಲ್ ಸಿಗ್ತಾ ಇದ್ರೆ ಈಗ 130ರಿಂದ 150 ರೂಪಾಯಿಗೆ ಏರಿಕೆ ಆಗಿದೆ. ಹಾಗೆ ಉತ್ತರ ಅಮೆರಿಕಾದ ದೇಶಗಳಲ್ಲಿ, ಅಮೆರಿಕ ಇರಬಹುದು, ಕೆನಡಾ ಇರಬಹುದು, ಮೆಕ್ಸಿಕೋ ಇರಬಹುದು, ಈ ದೇಶಗಳಲ್ಲಿ ತೈಲ ಬೆಲೆಯಲ್ಲಿ 30% ಇನ್ಕ್ರೀಸ್ ಆಗಿದೆ. ಅಂದರೆ ಈ ಹಿಂದೆ 100 ರೂಪಾಯಿಗೆ ಸಿಗ್ತಾ ಇದ್ರೆ ಈಗ 130 ರೂಪಾಯಿಗೆ ಏರಿಕೆ ಆಗಿದೆ. ನಿಮಗೆ ಒಂದು ವಿಚಾರ ತಿಳಿದಿರಲಿ, ಅಮೆರಿಕ ಮತ್ತು ಕೆನಡಾ ಎರಡೂ ದೇಶಗಳಲ್ಲೂ ಕೂಡ ತೈಲ ಸಿಗುತ್ತೆ. ಅವೆರಡೂ ಕೂಡ ತೈಲ ಸಂಪದ್ಭರಿತ ದೇಶಗಳೇ. ಅಲ್ಲೇ ಬೆಲೆ ಏರಿಕೆ ಆಗಿದೆ. ಅಲ್ಲಿನ ಸರ್ಕಾರಗಳು ಜನರಿಗೇನೋ ನಷ್ಟ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೇರವಾಗಿ ಅದನ್ನ ಜನರಿಗೆ ವರ್ಗಾಯಿಸಿ ಬಿಡ್ತವೆ. ಹಾಗೆ ಆಫ್ರಿಕಾದ ದೇಶಗಳಲ್ಲಿ ತೈಲ ಬೆಲೆಯಲ್ಲಿ 50% ಇನ್ಕ್ರೀಸ್ ಆಗಿದೆ. ಈ ಹಿಂದೆ 100 ರೂಪಾಯಿಗೆ ಪೆಟ್ರೋಲ್ ಸಿಗ್ತಾ ಇದ್ರೆ ಈಗ 150 ರೂಪಾಯಿ ಆಗಿದೆ. ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ 20% ಇನ್ಕ್ರೀಸ್ ಆಗಿದೆ. ಆದರೆ ಭಾರತದಲ್ಲಿ ಮಾತ್ರ ಕಳೆದ 1 ತಿಂಗಳಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ವ್ಯತ್ಯಾಸ ಆಗೇ ಇಲ್ಲ. ಇವತ್ತು ಸಹ ಬೆಂಗಳೂರಿನಲ್ಲಿ 102 ರೂಪಾಯಿ 96 ಪೈಸೆಗೆ ಪೆಟ್ರೋಲ್ ಸಿಗ್ತಾ ಇದೆ. ದೆಹಲಿಯಲ್ಲಿ 94 ರೂಪಾಯಿ ಇದೆ. ಹಾಗೆ ದೆಹಲಿಯಲ್ಲಿ 87 ರೂಪಾಯಿಗೆ ಡೀಸೆಲ್ ಸಿಗ್ತಾ ಇದ್ರೆ ಬೆಂಗಳೂರಿನಲ್ಲಿ 1 ಲೀಟರ್ ಡೀಸೆಲ್ 90 ರೂಪಾಯಿ 99 ಪೈಸೆಗೆ ಸಿಗ್ತಾ ಇದೆ. ಕಚ್ಚಾ ತೈಲದ ಬೆಲೆ ಏರಿದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸೋದಾಗಿದ್ರೆ ಈಗ ಡೀಸೆಲ್ ಬೆಲೆ 120ರಿಂದ 122 ರೂಪಾಯಿ ಆಗಿರಬೇಕಾಗಿತ್ತು. ಹಾಗೆ ಪೆಟ್ರೋಲ್ ಬೆಲೆ 130ರಿಂದ 135 ರೂಪಾಯಿ ಆಗಿರಬೇಕಾಗಿತ್ತು.
ಯಾಕೆ ಕೇಳಿದ್ರೆ ತೈಲ ಕಂಪನಿಗಳಿಗೆ ಅಷ್ಟೊಂದು ನಷ್ಟ ಆಗ್ತಾ ಇದೆ. ಆದರೆ ಸರ್ಕಾರ ಆ ನಷ್ಟವನ್ನ ಜನರಿಗೆ ವರ್ಗಾಯಿಸೋದಕ್ಕೆ ತಡೆ ಹಿಡಿದಿದೆ. ಸರ್ಕಾರ ಈ ರೀತಿಯ ಕ್ರಮಗಳನ್ನು ಕೈಗೊಳ್ತಿರೋದಕ್ಕೆ 2 ಮುಖ್ಯ ಕಾರಣಗಳಿದ್ದಾವೆ. ಮೊದಲನೇದಾಗಿ ಚುನಾವಣೆ ಇದೆ. ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತೈಲ ಬೆಲೆಯನ್ನು ಕಂಪ್ಲೀಟ್ ಆಗಿ ಜನರಿಗೆ ವರ್ಗಾಯಿಸಿದ್ದೆ ಆದರೆ ಅದು ನೆಗೆಟಿವ್ ಭಾವನೆ ಮೂಡುತ್ತೆ. ಸರ್ಕಾರದ ವಿರುದ್ಧವಾಗಿ ಜನ ತಿರುಗಿ ಬೀಳುವಂತಹ ಸಾಧ್ಯತೆಗಳಿರ್ತವೆ. ಇದು ಒಂದು ಕಾರಣ. ಎರಡನೇದಾಗಿ ಮತ್ತಂದ್ರೆ ಭಾರತದಲ್ಲಿ ಈ ಸರ್ಕಾರ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಂದರೆ ಇನ್ಫ್ಲೇಷನ್ ಅನ್ನು ತಡೆಯೋದಕ್ಕೆ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರಲ್ಲಿ ಈವರೆಗೆ ಬಹಳ ದೊಡ್ಡ ಯಶಸ್ಸು ಕೂಡ ಸಿಕ್ಕಿದೆ. ಗ್ಲೋಬಲ್ ಲೆವೆಲ್ನಲ್ಲಿ ಬಹಳ ದೊಡ್ಡ ಈವೆಂಟ್ಗಳು ನಡೆದಿದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತು, ಹಮಾಸ್ ವಿರುದ್ಧವಾಗಿ ಇಸ್ರೇಲ್ ಯುದ್ಧ ನಡೀತು. ಜಾಗತಿಕ ಸಂಘರ್ಷಗಳಾಗಿ ಸಪ್ಲೈ ಚೈನ್ನಲ್ಲಿ ಬಹಳಷ್ಟು ವ್ಯತ್ಯಾಸ ಆದರೂ ಕೂಡ ಭಾರತದಲ್ಲಿ ಇನ್ಫ್ಲೇಷನ್ ರೇಟ್ ಇದೆಯಲ್ಲ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿರಲಿಲ್ಲ. ಯಾಕೆ ಅಂತಂದರೆ ಸರ್ಕಾರ ಆಗಾಗ ಈ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇತ್ತು. ಈಗ ಮತ್ತೊಮ್ಮೆ ಬಹಳ ದೊಡ್ಡ ಸಂಕಷ್ಟ ಬಂದಿದೆ. ಈಗಲೂ ಸಹ ಈ ಹಿಂದಿನ ತಂತ್ರಗಾರಿಕೆಯನ್ನೇ ಮುಂದುವರೆಸುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಸಹಜವಾಗಿ ಭಾರತದಲ್ಲಿ ಬೆಲೆ ಏರಿಕೆ ಇದೆಯಲ್ಲ, ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಂಟ್ರೋಲ್ನಲ್ಲಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಒಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರೋದಕ್ಕೆ ಸರ್ಕಾರ ಬಿಟ್ಟಿದ್ದೆ ಆದರೆ ಆರ್ಥಿಕತೆ ಬುಡಮೇಲಾಗ್ಬಿಡುತ್ತೆ. ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಷ್ಟೊಂದು ದಿಟ್ಟ ಕ್ರಮಗಳನ್ನು ಕೈಗೊಂಡು ಸರ್ಕಾರ ತನ್ನ ಆದಾಯಕ್ಕೆ ಕೋತ ಆದರೂ ಕೂಡ ಪರವಾಗಿಲ್ಲ ಅಂತ ಟ್ಯಾಕ್ಸನ್ನು ಕಟ್ ಆಫ್ ಮಾಡಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೈಗೊಂಡಂತಹ ಇನ್ನೊಂದು ಕ್ರಮ ಏನು ಕೇಳಿದ್ರೆ, ಈ ಡೀಸೆಲ್ ಮತ್ತು ಪೆಟ್ರೋಲ್ನ ರಿಫೈನ್ ಮಾಡಿಬಿಟ್ಟು ಕಂಪನಿಗಳು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವು, ಅದಕ್ಕೆ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಿದೆ. ಯಾಕೆ ಅಂತಂದರೆ ಎಕ್ಸ್ಪೋರ್ಟ್ ಕಡಿಮೆ ಆಗಬೇಕು, ಡೊಮೆಸ್ಟಿಕಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಉಂಟಾಗಬಾರದು. ಅಂದರೆ ಇಂಟರ್ನಲ್ ಅಗತ್ಯತೆಗಳೇನಿರ್ತವೆ ಅದನ್ನು ಪೂರೈಸಿಕೊಂಡೇ ಇವರು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಮಿತ್ರರೇ, ನಮ್ಮ ದೇಶದಲ್ಲಿ ಒಂದು ವರ್ಗದ ಜನ ಇದ್ದಾರೆ, ಅವರಿಗೆ ಸತ್ಯ ಹೇಳಿದ್ರೆ ಇಷ್ಟ ಆಗಲ್ಲ. ಅವರು ಅದನ್ನು ಪ್ರಚಾರ ಕೂಡ ಮಾಡೋಲ್ಲ, ಅದಕ್ಕೆ ಕಿವಿ ಕೂಡ ಕೊಡೋದಿಲ್ಲ. ಆದರೆ ವಾಟ್ಸಾಪ್ ಮತ್ತು ಫೇಸ್ಬುಕ್ನಲ್ಲಿ ತಳಬುಡ ಇಲ್ಲದಂತಹ ಕೆಲ ಸುದ್ದಿಗಳನ್ನು ಹರಿಬಿಡ್ತಾರಲ್ಲ, ಅದಕ್ಕೆ ವಿಪರೀತವಾಗಿ ಪ್ರಚಾರ ಕೊಡ್ತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಬಹಳ ಸದ್ದು ಮಾಡ್ತಾ ಇದ್ದಂತಹ ವಿಚಾರ ಏನು ಕೇಳಿದ್ರೆ, ಭಾರತ ಮತ್ತೊಮ್ಮೆ ಲಾಕ್ಡೌನ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸದ್ಯ ನಾವು ಕೋವಿಡ್ ಪರಿಸ್ಥಿತಿಯಲ್ಲಿದ್ದೀವಿ, ಅಂದರೆ ಆ ಕಾಲದಲ್ಲಿದ್ದಂತಹ ಸಂಕಷ್ಟ ಈಗ ಮತ್ತೆ ಬಂದಿದೆ ಅಂತ ಜನರಿಗೆ ತಿಳಿಸುವಂತಹ ಕೆಲಸ ಮಾಡಿದ್ರಲ್ಲ, ಅದನ್ನೇ ಇಟ್ಟುಕೊಂಡು ಕೆಲ ಮಹಾನುಭಾವರು ಏನು ಮಾಡಿದ್ರು ಗೊತ್ತಾ, ದೇಶದಲ್ಲಿ ಲಾಕ್ಡೌನ್ ಬಂದ್ಬಿಡುತ್ತೆ, ಮತ್ತೆ ಇಡೀ ದೇಶ ಬಂದ್ ಆಗುತ್ತೆ, ಈ ರೀತಿಯ ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಈಗ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಭಾರತದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಭಾರತದಲ್ಲಿ ಲಾಕ್ಡೌನ್ ಮಾಡುವಂತಹ ಯಾವುದೇ ಪರಿಸ್ಥಿತಿ ಎದುರಾಗೋದಿಲ್ಲ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಸುದ್ದಿ. ಭಾರತೀಯರ ಅಗತ್ಯತೆಯನ್ನು ಪೂರೈಸೋದಕ್ಕೋಸ್ಕರವಾಗಿ ನಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಅದು ಅಗತ್ಯ ವಸ್ತುಗಳಿರಬಹುದು ಅಥವಾ ಇಂಧನ ಸರಬರಾಜು ಇರಬಹುದು, ಇದು ಯಾವುದರಲ್ಲೂ ಅಡಚಣೆ ಆಗಬಾರದು ಅಂತ ಎಲ್ಲ ರೀತಿಯಲ್ಲೂ ಕ್ರಮ ಕೈಗೊಳ್ಳಲಾಗಿದೆ. ಇಂತಹ ಸುದ್ದಿಗಳಿಗೆ ಕಿವಿ ಕೊಡಬಾರದು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಇದಿಷ್ಟು ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ತೀರ್ಮಾನಗಳಾದರೆ, ಇನ್ನು ಯುದ್ಧದ ವಿಚಾರಕ್ಕೆ ಬರೋಣ. ಯುದ್ಧ ಸೇಮ್ ಟು ಸೇಮ್ ಕಂಟಿನ್ಯೂ ಆಗಿದೆ. ಇರಾನ್ ಬಾಂಬ್ ಹಾಕ್ತಾ ಇದೆ, ಇಸ್ರೇಲ್ ಅಮೆರಿಕ ಅದಕ್ಕೆ ಪ್ರತಿಯಾಗಿ ಬಾಂಬ್ ದಾಳಿಯನ್ನು ಮಾಡ್ತಾ ಇದೆ. ಅದರಲ್ಲೇನೂ ವ್ಯತ್ಯಾಸ ಆಗಿಲ್ಲ. ಇದು ಯುದ್ಧ ಅಂದ ಮೇಲೆ ರೊಟೀನ್ ಆದ ಕಾರಣದಿಂದಾಗಿ ಪ್ರತಿನಿತ್ಯ ಆಗುವಂತಹ ದಾಳಿಗಳ ಬಗ್ಗೆ ನಿಮಗೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಯಾವುದಾದ್ರೂ ಮೇಜರ್ ಅಸೆಟ್ಗಳಿಗೆ ಹಾನಿ ಆದರೆ ಮಾತ್ರ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ಯುದ್ಧದ ವಿಚಾರದಲ್ಲಿ ಅಮೆರಿಕದ ಕನ್ಫ್ಯೂಷನ್ ಇದೆಯಲ್ಲ, ಇದು ಹಾಗೆ ಕಂಟಿನ್ಯೂ ಆಗಿದೆ. ಅಮೆರಿಕ ಅನ್ನೋದಕ್ಕಿಂತಲೂ ಕೂಡ ಟ್ರಂಪ್ ಇರಾನ್ನ ಎಲೆಕ್ಟ್ರಿಕ್ ಗ್ರಿಡ್ಗಳಿಗೆ ಹೊಡೆಯೋದನ್ನ ಟ್ರಂಪ್ 5 ದಿನಗಳ ಕಾಲ ತಡೆ ಹಿಡಿದಿದ್ರಲ್ಲ, ಈಗ ಅದನ್ನ ಮುಂದಿನ 10 ದಿನಗಳಿಗೆ ವಿಸ್ತರಣೆ ಮಾಡಿದ್ದಾರೆ. ಅದಕ್ಕೆ ಟ್ರಂಪ್ ಕೊಟ್ಟಂತಹ ಕಾರಣ ಏನು ಕೇಳಿದ್ರೆ, ಮಾತುಕತೆ ತುಂಬ ಚೆನ್ನಾಗಿ ನಡೀತಾ ಇದೆ, ಇರಾನ್ ಜೊತೆಗೆ ಬಹಳ ಪ್ರಗತಿ ಕಂಡಿದೆ, ಹೀಗಾಗಿ ನಾನು ಮುಂದಿನ 10 ದಿನಗಳ ಕಾಲ ಇರಾನ್ನ ಪವರ್ ಗ್ರಿಡ್ಗಳಿಗೆ ಹೊಡೆಯೋದನ್ನು ತಡೆ ಹಿಡಿತಾ ಇದ್ದೀನಿ, ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಈ ಯುದ್ಧದ ವಿಚಾರದಲ್ಲಿ ಟ್ರಂಪ್ ಅವರು ಕೊಡ್ತಾ ಇರುವಂತಹ ತರಹೇವಾರಿ ಸ್ಟೇಟ್ಮೆಂಟ್ಗಳಿದಾವಲ್ಲ, ಇದರ ಹಿಂದೆ ಪಾಕಿಸ್ತಾನ ಇರುವ ಬಗ್ಗೆ ಅನುಮಾನಗಳು ಶುರುವಾಗ್ತಾ ಇದೆ. ಈ ಪಾಕಿಸ್ತಾನ ಈ ಯುದ್ಧದಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ಇರಾನ್ಗೂ ಕೂಡ ಆ ಡೌಟ್ ಬಂದಿದೆ, ನಾನು ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸದ್ಯ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ಇರಾನ್ ಜೊತೆಗೆ ಮಾತುಕತೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ. ಆದರೆ ಇರಾನ್ ಹೇಳ್ತಾ ಇದೆ, ಟ್ರಂಪ್ ಯಾರ ಜೊತೆಗೆ ಮಾತನಾಡ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ, ಅವರೇ ಮಾತನಾಡ್ಕೊಳ್ತಾ ಇರಬಹುದೇನೋ, ಹೀಗಂತ ಇರಾನ್ ಹೇಳ್ತಾ ಇದೆ. ಅಂದರೆ ನಾವು ಯಾವುದೇ ಮಾತುಕತೆಯಲ್ಲಿ ಆಗಿಲ್ಲ ಅನ್ನುವಂಥದ್ದು ಇರಾನ್ನ ಸ್ಪಷ್ಟ ಸಂದೇಶ. ಅವರು ಅದರಲ್ಲೇನು ಎರಡನೇ ವಿಚಾರವನ್ನೇ ಇಟ್ಟುಕೊಂಡಿಲ್ಲ. ಹಾಗೆ ಟ್ರಂಪ್ ಅವರು ಕೊಟ್ಟಂತಹ 15 ಅಂಶಗಳ ಪ್ಲಾನ್ ಏನಿದೆ ಅದನ್ನು ಇರಾನ್ ಕಸದ ಬುಟ್ಟಿಗೆ ಹಾಕಿದೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕಿಮ್ಮತ್ತು ಕೊಟ್ಟಿಲ್ಲ. ಅಂದರೆ ಇರಾನ್ ಯಾವುದೇ ರೀತಿಯಲ್ಲೂ ಎಂಗೇಜ್ ಆಗೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಆದರೂ ಸಹ ಟ್ರಂಪ್ ಹೇಳ್ತಾ ಇದ್ದಾರೆ ಮಾತುಕತೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ. ಹಾಗಾದರೆ ಟ್ರಂಪ್ಗೆ ಈ ಮಾಹಿತಿ ಎಲ್ಲಿಂದ ಬರ್ತಾ ಇದೆ? ಯಾಕೆಂತಂದ್ರೆ ಅಮೆರಿಕ ಮತ್ತು ಇರಾನ್ನ ನಡುವೆ ಯಾವುದೇ ರೀತಿಯಲ್ಲೂ ನೇರವಾದಂತಹ ಸಂಪರ್ಕವೇ ಇಲ್ಲ. ಇಲ್ಲಿ ಜೈಶಂಕರ್ ಅವರ ಭಾಷೆಯಲ್ಲೇ ಹೇಳೋದಾದ್ರೆ ಅಮೆರಿಕಾಗೆ ದಲ್ಲಾಳಿಗಳು ಬೇಕು. ಸದ್ಯ ಆ ದಲ್ಲಾಳಿಯ ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಪಾಕಿಸ್ತಾನ.
ಈ ಪಾಕಿಸ್ತಾನ ಈ ಸದ್ಯದ ಪರಿಸ್ಥಿತಿಯನ್ನು ಬಳಸಿಕೊಂಡು ಟ್ರಂಪ್ ಅವರಿಗೆ ಇನ್ನಷ್ಟು ಹತ್ರ ಆಗಿ ಇನ್ನಷ್ಟು ಲಾಭ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆಯಾ, ಈ ಅನುಮಾನ ಬರ್ತಾ ಇದೆ. ಮಿತ್ರರೇ, ಇಲ್ಲಿ ಲಾಭ ಆದರೆ ಪರವಾಗಿಲ್ಲ, ಒಂದು ವೇಳೆ ಎಡವಟ್ಟಾದರೆ ಪಾಕಿಸ್ತಾನ ಅದಕ್ಕೆ ಬೆಲೆ ತರುತ್ತೆ. ಅವರು ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಟ್ರಂಪ್ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದೀನಿ ಎನ್ನುವಂಥ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಿರಬೇಕು. ಆದರೆ ಪಾಕಿಸ್ತಾನ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ನಲ್ಲೇ ಮುನ್ನುಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಪಾಕಿಸ್ತಾನ ಇರಾನ್ ಜೊತೆಗೂ ಟಚ್ನಲ್ಲಿದೆ, ಅಮೆರಿಕ ಜೊತೆಗೂ ಕೂಡ ಟಚ್ನಲ್ಲಿದೆ. ಇರಾನ್ನ ಸಂದೇಶವನ್ನು ಅಮೆರಿಕಾಗೆ ಪಾಸ್ ಮಾಡುವಂಥದ್ದು, ಅಮೆರಿಕ ಸಂದೇಶವನ್ನು ಇರಾನ್ಗೆ ಪಾಸ್ ಮಾಡುವಂಥ ಕೆಲಸ ಮಾಡ್ತಿರೋದು ಪಾಕಿಸ್ತಾನ. ಇದರಲ್ಲಿ ಡೌಟ್ ಏನು ಕೇಳಿದ್ರೆ, ಇರಾನ್ ಹೇಳಿದ್ದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಪಾಕಿಸ್ತಾನ ಏನಾದರೂ ಟ್ರಂಪ್ಗೆ ವರದಿ ಒಪ್ಪಿಸ್ತಾ ಇದೆಯಾ? ಇಲ್ಲದೆ ಹೋದರೆ ಟ್ರಂಪ್ ಹಾಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮಾತುಕತೆ ತುಂಬ ಚೆನ್ನಾಗಿ ಫಲಪ್ರದ ಆಗ್ತಾ ಇದೆ, ಇರಾನ್ ಅದಕ್ಕೆ ಒಪ್ಕೊಂಡಿದೆ, ಇದಕ್ಕೆ ಒಪ್ಕೊಂಡಿದೆ, ಹೀಗೆಲ್ಲ ಟ್ರಂಪ್ ಹೇಳ್ತಾ ಇದ್ರಲ್ಲ, ಹೇಗೆ ಹೇಳೋದಕ್ಕೆ ಸಾಧ್ಯ? ಅದನ್ನು ಪಾಕಿಸ್ತಾನವೇ ಹೇಳಿರಬೇಕು ತಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ರಂಪ್ಗೆ ಆತನನ್ನು ಹೊಗಳು ಬಿಟ್ರೆ ಆತ ಏನು ಬೇಕಾದ್ರೂ ನಂಬಿ ಬಿಡ್ತಾನೆ. ಆ ರೀತಿಯ ಒಂದು ವ್ಯಕ್ತಿತ್ವ. ಈ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಹಿತ್ತಾಳಿ ಕಿವಿ ಅಂತಾರಲ್ಲ, ಅಂತಹ ಮನುಷ್ಯ ಆತ. ಈಗ ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಇದೇ ಅಂಶವನ್ನು ಇಟ್ಕೊಂಡು ಪಾಕಿಸ್ತಾನ ಆಟ ಆಡ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ನಡುವೆ ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂಶ ಏನು ಕೇಳಿದ್ರೆ, ಪಾಕಿಸ್ತಾನದ ಈ ಆಟಗಳು ಅಮೆರಿಕ ಖುಷಿ ಕೊಡ್ತಾ ಇರಬಹುದು, ಅಮೆರಿಕ ಅನ್ನೋದಕ್ಕಿಂತಲೂ ಟ್ರಂಪ್ಗೆ. ಆದರೆ ಇದು ಇರಾನ್ಗೂ ಇಷ್ಟ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಇಸ್ರೇಲ್ಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಇಬ್ರು ತಿರುಗಿ ಬಿದ್ದಿರೋದ್ರ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಮೊದಲನೇದಾಗಿ ಇಸ್ರೇಲ್ಗೆ ಪಾಕಿಸ್ತಾನ ಇಡೀ ಆಟವನ್ನು ಕೆಡಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಪಾಕಿಸ್ತಾನವನ್ನು ದೂರ ಮಾಡೋದಕ್ಕೋಸ್ಕರವಾಗಿ ಇಸ್ರೇಲ್ ಏನ್ ಮಾಡಿದೆ, ಇರಾನ್ನಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರ ಕಚೇರಿಯ ಪಕ್ಕದಲ್ಲೇ ಬಾಂಬ್ ಅನ್ನು ಸುರಿದಿದೆ. ಇದು ಇಸ್ರೇಲ್ನ ತಂತ್ರಗಾರಿಕೆ. ಇರಾನ್ನಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರ ಕಚೇರಿಯನ್ನ ಬಾಗಿಲು ಹಾಕಿಸ್ಬಿಡಬೇಕು, ಅಲ್ಲಿ ಯಾವುದೇ ರಾಯಭಾರ ಕಚೇರಿಯೂ ಕೂಡ ಇರಬಾರದು ಅನ್ನುವಂತಹದ್ದು ಇಸ್ರೇಲ್ನ ಉದ್ದೇಶ. ಟ್ರಂಪ್ ಕಿವಿ ತುಂಬೋದನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಅಂತಂದ್ರೆ ನಮಗಿದು ಅನಿವಾರ್ಯ ಅಂತ ಇಸ್ರೇಲ್ ಭಾವಿಸಿದೆಯೋ ಏನೋ ಗೊತ್ತಿಲ್ಲ. ಹೀಗಾಗಿ ಇರಾನ್ನ ಟೆಹರಾನ್ನಲ್ಲಿದ್ದಂಥ ಪಾಕಿಸ್ತಾನದ ರಾಯಭಾರ ಕಚೇರಿಯ ಪಕ್ಕದಲ್ಲೇ ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಇಡೀ ರಾಯಭಾರ ಕಚೇರಿ ಕಂಪಿಸಿದೆ. ಅಲ್ಲಿದ್ದಂಥ ಅಧಿಕಾರಿಗಳಿಗೆ ತೊಂದರೆ ಆಗದೇ ಇದ್ರೂ ಕೂಡ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ವರದಿಗಳಾಗಿದ್ದಾವೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಈ ಮಧ್ಯದಲ್ಲಿ ತಾನು ಬಹಳ ದೊಡ್ಡ ಜನ, ನನ್ನ ಮಾತಿಗೆ ಬಹಳ ಬೆಲೆ ಸಿಗ್ತಾ ಇದೆ, ಈ ಯುದ್ಧದಲ್ಲಿ ನಾವು ಬಿಗ್ ಪ್ಲೇಯರ್ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅನೇಕ ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ. ಇತ್ತೀಚೆಗೆ ರಾಯ್ಟರ್ಸ್ನಂತಹ ಸುದ್ದಿ ಸಂಸ್ಥೆಗೆ ಪಾಕಿಸ್ತಾನದ ಕೆಲ ಅಧಿಕಾರಿಗಳು ಒಂದು ಸುದ್ದಿಯನ್ನು ಕೊಟ್ಟಿದ್ರು. ಅದೇನು ಕೇಳಿದ್ರೆ, ಇರಾನ್ನ ವಿದೇಶಾಂಗ ಸಚಿವರಾದಂಥ ಅಬ್ಬಾಸ್ ಅರಾಕ್ಚಿ ಮತ್ತು ಸ್ಪೀಕರ್ ಆದಂಥ ಗಾಲಿಬಾಫ್ ಅವರನ್ನ ಇಸ್ರೇಲ್ ಕೊಲ್ಲೋದಕ್ಕೆ ಯೋಜನೆಯನ್ನ ಮಾಡಿತ್ತು. ಇನ್ನೇನು ಅವರನ್ನು ಮುಗಿಸಿಯೇ ಬಿಡ್ತಾ ಇತ್ತು. ಆದರೆ ಪಾಕಿಸ್ತಾನ ಅಮೆರಿಕಾಗೆ ರಿಕ್ವೆಸ್ಟ್ ಮಾಡಿಕೊಳ್ತು, ಒಂದು ವೇಳೆ ಹಾಗಾಗಿದ್ದೇ ಆದರೆ ಇರಾನ್ನಲ್ಲಿ ಮಾತನಾಡೋದಕ್ಕೆ ಯಾರೂ ಕೂಡ ಉಳಿಯೋದಿಲ್ಲ, ಯುದ್ಧ ನಿಲ್ಲಿಸುವಂತಹದ್ದು ಕಷ್ಟ ಆಗುತ್ತೆ. ಹೀಗಾಗಿ ಅವರಿಬ್ಬರಿಗೂ ಕೂಡ ಇಮ್ಯುನಿಟಿಯನ್ನು ಕೊಡಬೇಕು, ಅವರನ್ನು ಸಾವಿನ ದವಡೆಯಿಂದ ಪಾರು ಮಾಡಬೇಕು ಅಂತ ಪಾಕಿಸ್ತಾನ ಅಮೆರಿಕ ಕೇಳ್ಕೊಳ್ತಂತೆ. ಅನಂತರದಲ್ಲಿ ಅಮೆರಿಕ ಇಸ್ರೇಲ್ಗೆ ಸೂಚನೆಯನ್ನು ರವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಆ ಇಬ್ಬರು ವ್ಯಕ್ತಿಗಳನ್ನು ಕೊಲ್ಲದಂತೆ ಅಮೆರಿಕ ಕಟ್ಟಪ್ಪಣೆಯನ್ನು ಮಾಡಿದೆಯಂತೆ. ಅವರಿಬ್ಬರನ್ನೂ ಕೂಡ ಉಳಿಸ್ಕೊಂಡಿದ್ದು ನಾವೇ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನದವರು ರಾಯ್ಟರ್ಸ್ಗೆ ಸುದ್ದಿ ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ಗೆ ಬಹಳ ದೊಡ್ಡ ಸಿಟ್ಟಿಗೆ ಕಾರಣ ಆಗಿದ್ದೇನು ಕೇಳಿದ್ರೆ, ಟ್ರಂಪ್ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇರಾನ್ನಿಂದ ನನಗೆ ಗಿಫ್ಟ್ ಬಂದಿದೆ, ಅದು ಹರ್ಮೋಸ್ಗೆ ಕುರಿತಾದಂತಹ ಗಿಫ್ಟ್, ಆಯಿಲ್ಗೆ ಕುರಿತಾದಂತಹ ಗಿಫ್ಟ್, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಗಿಫ್ಟ್ ಏನು ಅನ್ನೋದನ್ನ ಟ್ರಂಪ್ ನಿನ್ನೆ ರಿವೀಲ್ ಮಾಡಿದ್ರು. ಅದೇನು ಕೇಳಿದ್ರೆ 10 ಹಡಗುಗಳನ್ನು ಹರ್ಮೋಸ್ನಲ್ಲಿ ಇರಾನ್ ಬಿಟ್ಟು ಕಳುಹಿಸಿದ್ದು. ಅದರ ಜೊತೆಗೆ ಟ್ರಂಪ್ ಹೇಳದಂತಹ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಅದೆಲ್ಲವೂ ಕೂಡ ಪಾಕಿಸ್ತಾನದ ಧ್ವಜ ಇದ್ದಂತಹ ಹಡಗುಗಳು. ಇದು ಮಿತ್ರರೇ ಇರಾನ್ ಅನ್ನ ಕೆರಳಿಸಿದೆ. ಪಾಕಿಸ್ತಾನ ತನ್ನ ಹಡಗುಗಳು ಸಿಕ್ಕಾಕೊಂಡಿದ್ದಾವೆ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ಬಿಟ್ಟು ಕಳುಹಿಸಿ ಅಂತ ಕೇಳ್ಕೊಂಡ್ರು. ನಾವು ಬಿಡ್ತಿದ್ದ ಹಾಗೆ ಗೊತ್ತಾಗ್ತಾ ಇದೆ ಅದು ಪರೋಕ್ಷವಾಗಿ ಅಮೆರಿಕಾಗೆ ಸಹಾಯ ಮಾಡುವಂತಹ ಹಡಗುಗಳು ಅಥವಾ ಯುರೋಪ್ಗೆ ಸಹಾಯ ಮಾಡುವಂತಹ ಹಡಗುಗಳು. ಇದರಲ್ಲಿ ಯುರೋಪ್ ಮತ್ತು ಅಮೆರಿಕದ ಹಿತಾಸಕ್ತಿಗಳಿದ್ದಾವೆ. ಇದನ್ನು ಪಾಕಿಸ್ತಾನ ನಮ್ಮಿಂದ ಮುಚ್ಚಿಟ್ಟು ನಮ್ಮ ಶತ್ರುಗಳಿಗೆ ಲಾಭ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನ ಈ ಮಾತುಕತೆ ನೆಪದಲ್ಲಿ ಬಹಳ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ಇರಾನ್ಗೆ ಅನ್ನಿಸ್ತಾ ಇದೆಯಂತೆ. ಈ ರೀತಿಯಾಗಿ ಅನೇಕ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಜೊತೆಗೆ ಪಾಕಿಸ್ತಾನ ಕೇವಲ ಅಮೆರಿಕದ ಚೇಲ ಮಾತ್ರ ಅಲ್ಲ, ಸೌದಿಯ ಚೇಲ ಕೂಡ ಹೌದು. ಹೀಗಾಗಿ ಪಾಕಿಸ್ತಾನವನ್ನು ನಂಬುವಂತಹದ್ದು ಬಹಳ ಡೇಂಜರಸ್ ಅಂತ ಇರಾನ್ಗೆ ಅನ್ನಿಸ್ತಾ ಇದೆಯಂತೆ. ಈ ಬಗ್ಗೆಯೂ ಕೂಡ ವರದಿ ಇದೆ. ಮಿತ್ರರೇ, ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಏನು ಅನಿಸುತ್ತೆ ಅಂತಂದ್ರೆ, ಎಲ್ಲೊಂದು ಕಡೆಯಲ್ಲಿ ಪಾಕಿಸ್ತಾನ ಈ ಯುದ್ಧ ಮುಗಿಯೋದ್ರೊಳಗಾಗಿ ಕಂಪ್ಲೀಟ್ ಆಗಿ ಬೆತ್ತಲಾಗಿಬಿಡುತ್ತಾ ಅಥವಾ ದೊಡ್ಡ ಮಟ್ಟದಲ್ಲಿ ಬೆಲೆ ತೆರಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗುತ್ತಾ, ಇರಲಾರದೆ ಪಾಕಿಸ್ತಾನ ಇರುವೆ ಬಿಟ್ಟುಕೊಳ್ಳುತ್ತಾ, ಈ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಉತ್ತರ ಕೂಡ ಸಿಗುತ್ತೆ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಆದಂತಹ ಕೆಲ ಮೇಜರ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಮಾಹಿತಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.